ಟ್ರೋಫಿ ವಿವಾದ ಕೊನೆಗೂ ಕ್ಷಮೆಯನ್ನ ಯಾಚಿಸಿದೆ ಪಾಕಿಸ್ತಾನ. ಬಿಸಿಸಿಐ ಕ್ಷಮೆ ಕೇಳಿದ್ದಾರೆ ಪಿಸಿಬಿ ಅಧ್ಯಕ್ಷ ಮೊಹಿಸಿನ್ ನಖ್ವಿ. ನೋಡಿ, ಇದು ಬೇಕಾಗಿತ್ತು ಭಾರತೀಯರಿಗೆ. ಯಾಕಂತ ಹೇಳಿದ್ರೆ ಅವತ್ತು ಟ್ರೋಫಿ ಭಾರತ ಗೆದ್ದರೂ ಕೂಡ ತೆಗೆದುಕೊಂಡಿಲ್ಲ. ಚಾಂಪಿಯನ್ ಆದರೂ ಕೂಡ ಟ್ರೋಫಿಯನ್ನು ಬಹಿಷ್ಕಾರ ಮಾಡ್ತು. ಅಂದರೆ ಆ ಮೊಹಿಸಿನ್ ನಖ್ವಿ ಏನಿದ್ದಾನೆ ಅವನು ಅಲ್ಲಿನ ಗೃಹ ಸಚಿವ ಮತ್ತು ಪಿಸಿಬಿ ಅಧ್ಯಕ್ಷ ಮತ್ತು ಎಸಿಸಿ ಅಧ್ಯಕ್ಷ. ಹಾಗಾಗಿ ಅವನ ಕಡೆಯಿಂದ ನಾವು ಇಸ್ಕೊಳ್ಳಲ್ಲ ಅಂತ ಇವ್ರು ಹೇಳಿದ್ರು. ಬೇರೆಯವ್ರು ಕೊಟ್ಟರೆ ಯಾರಾದರೂ ನಾವು ಇಸ್ಕೊಳ್ತೀವಿ ಅಂತ ಹೇಳಿದರು. ಹಾಗಾಗಿ ಹೈ ಡ್ರಾಮಾಗೆ ಸಾಕ್ಷಿಯಾಗಿತ್ತು ದುಬೈ ಕ್ರೀಡಾಂಗಣ. ನಡೆಯಬಾರದ ಘಟನೆ ಕ್ರಿಕೆಟ್ ಇತಿಹಾಸದಲ್ಲಿ ನಡೆದುಬಿಡ್ತು. ಟೀಮ್ ಇಂಡಿಯಾಗೆ ಈಗ ಟ್ರೋಫಿಯನ್ನು ಕೊಡೋಕ್ಕೆ ಎಸಿಸಿ ಒಪ್ಪಿಗೆಯನ್ನು ಕೊಟ್ಟಿದೆ. ಬಿಸಿಸಿಐ ಏನು ಸುಮ್ಮನೆ ಕೂತಿಲ್ಲ, ನಮ್ಗೆ ಗೊತ್ತು ಹೇಗೆ ಆ ಕಪ್ಪನ್ನು ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ಈಗ ಆ ಕಪ್ ಏನಿದೆ ಅದೇನು ಪಾಕಿಸ್ತಾನ ಮನೆ ಅಲ್ಲ, ಪಾಕಿಸ್ತಾನ ಸ್ವತ್ತಲ್ಲ ಅದು ಅಂತ ಹೇಳಿದರು. ಸೂರ್ಯಕುಮಾರ್ ಯಾದವ್ ಟ್ರೋಫಿನ ಪಡೀಲಿ ಅಂತ ಹೇಳಿದ್ದಾರೆ. ಟೀಮ್ ಇಂಡಿಯಾ ಆಟಗಾರರಿಗೆ ಟ್ರೋಫಿ ಮತ್ತು ಪದಕ ಕೊಡ್ತೇವೆ, ದುಬೈಗೆ ಬಂದು ಟ್ರೋಫಿ ಪದಕಗಳನ್ನು ಕೊಂಡೊಯ್ಲಿ, ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಪಾಕ್ ಪರಿಪರಿಯಾಗಿ ಬೇಡಿಕೊಂಡಿದೆ. ಯಾಕೆಂದರೆ ಅವತ್ತು ಯಾಕೆ ನಮ್ಮ ಭಾರತೀಯ ಆಟಗಾರರು ಆ ನಿರ್ಧಾರವನ್ನು ಮಾಡಿದರು ಅಂತ ಹೇಳಿದ್ರೆ, ಈ ಏನು ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, 26 ಜನರ ನೆತ್ತರನ್ನು ಹರಿಸಿದ್ರಲ್ವಾ, ಅದರ ಒಂದು ಪ್ರತೀಕವಾಗಿ ಸ್ವಾಭಿಮಾನವನ್ನು ತೋರಿಸ್ಬೇಕ್ರಿ ನಾವು. ಕ್ರೀಡಾ ಸ್ಫೂರ್ತಿಯಂತೆ ಆಟನ ಆಟ ಥರ ನೋಡಿ ಅಂತೆ, ಆಟ ಥರ ನೋಡಿದ್ದಾರೆ. ಆದರೆ ಸ್ವಾಭಿಮಾನ ಅನ್ನೋದಿರುತ್ತೆ. ಅಷ್ಟು ಜನರ ನೆತ್ತರಿಸಿದಂಥವ್ರು, ಭಯೋತ್ಪಾದಕರ ಕುಮ್ಮಕ್ಕು ಕೊಡುವಂಥ ಆ ದೇಶ ಅಷ್ಟೇ ಇಲ್ಲ. ಆಟಗಾರರು ಅವರು ಹೇಗಿದ್ದಾರೋ ಏನು, ಮನಸ್ಥಿತಿ ಹೇಗಿದೆ ಏನು, ಆದರೆ ಆ ದೇಶ ಅಂತ ಬಂದಾಗ ಭಾರತದ ವಿರುದ್ಧ ಸದಾ ಕತ್ತಿ ಮಸಿಯುವಂಥ ಒಂದು ದೇಶ. ಹಾಗಾಗಿನೇ ಇಲ್ಲಿ ನಮ್ಮ ಭಾರತೀಯ ಆಟಗಾರರು ನಮ್ಮತನವನ್ನು ಪ್ರದರ್ಶನ ಮಾಡಿದರು. ಆ ಮಡಿದಂಥವ್ರಿಗೆ ಅದನ್ನು ಅರ್ಪಣೆ ಮಾಡಿದರು ಗೆಲುವನ್ನು. ಶೇಕ್ ಹ್ಯಾಂಡ್ ಕೂಡ ಮಾಡಿಲ್ಲ. ಕೆಲವೊಂದಿಷ್ಟು ವೈರಲ್ ಆಗ್ತಾ ಇದೆ ವಿಡಿಯೋ, ಡ್ರೆಸ್ಸಿಂಗ್ ರೂಮಲ್ಲಿನೋ ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಹಾಗೆ ಹೀಗೆ ಅಂಥೇಳಿ. ಆದರೆ ಒಂದು ಸಂದೇಶವನ್ನು ಕೊಟ್ಟರು, ಪಾಕಿಸ್ತಾನದಿಂದ ಕಂಪ್ಲೀಟಾಗಿ ನಾವು ಅಂತರವನ್ನು ಕಾಯ್ದುಕೊಂಡಿದ್ದೀವಿ ಅಂಥೇಳಿ. ಮ್ಯಾಚನ್ನು ಅಂತಾರಾಷ್ಟ್ರೀಯ ಪಂದ್ಯಾವಳಿ ಆಗಿರೋದ್ರಿಂದಾಗಿ ಆಡಲೇಬೇಕಾಗಿತ್ತು. ಇದೇನು 1-1 ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಲ್ಲ. ಬಟ್ ನಖ್ವಿಗೆ ಬಹಳ ಮುಜುಗರ ಆಗಿತ್ತು. ಆವತ್ತು ಏನಾಯಿತು, ಕಪ್ ಕೊಡುವಂಥ ಸಂದರ್ಭ ಇವರು ಒಂದು 20 ಅಡಿ ಅಂತರದಲ್ಲೇ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು. ಅಂದರೆ ಮುಜುಗರ ಆಗಲಿಕ್ಕೆ ಅವ್ರಿಗೆ. ಅದಾದಮೇಲೆ ಈ ನಖ್ವಿ ಏನಿದ್ದಾನೆ ಆ ಟ್ರೋಫಿ ತೊಗೊಂಡು ಅವ್ನು ರೂಮ್ ತೊಗೊಂಡು ಹೋಗ್ಬಿಟ್ಟ. ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮತ್ತು ICCಗೆ ದೂರನ್ನು ಕೊಡಲಿಕ್ಕೂ ಕೂಡ ಈಗಾಗಲೇ BCCI ನಿರ್ಧಾರವನ್ನು ಮಾಡಿತ್ತು.